ಗುರು ನೀನು ಮಾಡೋ ಸಿಂಗಲ್ ಕಮೆಂಟಿಂದ ಎಷ್ಟೋ ಜನರ ಜೀವನ ಹಾಳಾಗ್ಬೋದು ಅಥವಾ ಡಿಪ್ರೆಷನಲ್ಲಿ ಲೈಫ್ ಲಾಂಗ್ ಕಳಿಬೋದು. ನನ್ನ ಪ್ರಕಾರ ಬಾಡಿ ಶೇಮಿಂಗ್ ಅನ್ನೋದು ಒಂದು ಕೊಲೆ ಮಾಡಿದಷ್ಟೇ ಅಪರಾಧ. ರೇಪಿಸ್ಟ್ಗಳು ಫಿಸಿಕಲಿ ಟಾರ್ಚರ್ ಮಾಡಿದ್ರೆ ಈ ಸ್ಯಾಡಿಸ್ಟ್ಗಳು ಮೆಂಟಲಿ ಟಾರ್ಚರ್ ಮಾಡ್ತಾರೆ. ನಿಮಗೆ ಗೊತ್ತಿರ್ಬೋದು, ಇತ್ತೀಚೆಗೆ ಒಂದು ಪಾಡ್ಕಾಸ್ಟ್, ರಾಜೇಶ್ ರಿವಿಲ್ ಅನ್ನೋ ಪಾಡ್ಕಾಸ್ಟಲ್ಲಿ ಒಬ್ಬ ನಟಿ ಕೂಡ ತನ್ನ ಓನ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಕೊಂಡಿದ್ರು. ಫ್ರಮ್ ಚೈಲ್ಡ್ಹುಡ್ಡಿಂದ ಇಲ್ಲಿವರೆಗೂ ಯಾವ ರೀತಿ ಬಾಡಿ ಶೇಮಿಂಗಿಂದ ಡಿಪ್ರೆಷನ್ ಆಗಿದ್ರು ಮತ್ತು ಯಾವ ರೀತಿ ನೋವುಗಳನ್ನು ಅನುಭವಿಸಿದ್ರು ಅನ್ನೋದ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ. ನೋಡಿ, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಪರ್ಸ್ನಲ್ ಲೈಫ್ ಇರುತ್ತೆ. ಸೊ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಇಟ್. ಸೊ ತುಂಬ ಜನ ಇದೇ ರೀತಿ ಬಾಡಿ ಶೇಮಿಂಗಿಂದ ಡಿಪ್ರೆಷನ್ ಆಗಿಬಿಟ್ಟು ಸೋಷಿಯಲ್ ಆ್ಯಂಗ್ಸೈಟಿ ಬಂದ್ಬಿಡುತ್ತೆ. ಸೊ ಈ ಸೋಷಿಯಲ್ ಆ್ಯಂಗ್ಸೈಟಿಯಿಂದ ಯಾವುದೇ ರೀತಿಯಾದ ಫ್ಯಾಮಿಲಿ ಫಂಕ್ಷನ್ಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯಾದ ಫ್ಯಾಮಿಲಿ ಗ್ಯಾದರಿಂಗ್ಸಲ್ಲಾಗಿರ್ಬೋದು ಅವರು ಅಟೆಂಡ್ ಮಾಡೋಕ್ಕೆ ಇಷ್ಟಪಡಲ್ಲ. ನೋಡಿ, ನಾನು ಎಲ್ರಿಗೂ ಒಂದೇ ಹೇಳೋದು, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ನೋವುಗಳಿರುತ್ತೆ ಅಥವಾ ಸ್ಟ್ರೆಸ್ಗಳಿರುತ್ತೆ. ಚೆನ್ನಾಗಿ ತಿಂದ್ಬಿಟ್ರೆ ದಪ್ಪ ಆಗ್ತಾರೆ ಅಂತ ಅನ್ನೋದು ಒಂದು ದೊಡ್ಡ ಮೂಢನಂಬಿಕೆ. ಈವನ್ ಸ್ಟ್ರೆಸ್ ಆ್ಯಂಡ್ ಡಿಪ್ರೆಷನಿಂದ ಕೂಡ ನಮ್ಮ ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗಿಬಿಟ್ಟು ದಪ್ಪ ಕೂಡ ಆಗ್ತಾರೆ. ಸೊ ಪ್ರತಿಯೊಬ್ಬರಿಗೂ ನಾನು ಹೇಳೋದೇನಂತಂದರೆ, ನೀವೇನಾದರೂ ಕಮೆಂಟ್ ಮಾಡಿದರೆ ಅಥವಾ ನೀವೇನಾದರೂ ಬಾಡಿ ಶೇಮಿಂಗ್ ಮಾಡಿದರೆ ಇವತ್ತೇ ಅವ್ರಿಗೊಂದು ಸಾರಿ ಹೇಳಿಬಿಡಿ. ಯಾಕಂದರೆ ಲೈಫ್ ಲಾಂಗ್ ನೀವು ಅವ್ರ ಮನಸ್ಸಲ್ಲಿ ವಿಲನಾಗಿ ಕಾಣೋದು ಬೇಡ. ಹೌ ವುಡ್ ಸ್ಟ್ರೆಸ್ ಅಫೆಕ್ಟ್ಸ್ ದ ಬಾಡಿ ಆ್ಯಂಡ್ ಹೇಗೆ ಒಬೆಸಿಟಿ ಸ್ಟ್ರೆಸ್ಸಿಂದ ಬರುತ್ತೆ ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಮುಂದಿನ ವೀಡಿಯೋದಲ್ಲಿ ಮಾತಾಡೋಣ. ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದ.